Today I'm grateful to be here and I feel like moreover my family is around me. ಇಲ್ಲಿ ಎಜುಕೇಷನ್ ಎಷ್ಟು ಉತ್ತಮವಾಗೈತೆ ಬಾಂಧವ್ಯನೂ ಸಹ ಅಷ್ಟೇ ಉತ್ತಮವಾಗಿದೆ. This is the great example for unity among everyone. ನನಗೆ ಇಲ್ಲಿಗೆ ಬಂದು ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾ ಇಲ್ಲಿಗೆ ಬಂದದ್ದು. أجمل فرحة هي يوم فرح كل شيء أكيد ذكريات الليلة دي حضرة مش ممكن تغيب. ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಮೂಡುಬಿದಿರೆ ಇದರ ವತಿಯಿಂದ ಹಮ್ಮಿಕೊಂಡಂತಹ ಇಫ್ತಾರ್ ಕೂಟ ಇವತ್ತಿಗೆ 22 ವರ್ಷಗಳಿಂದ ಬಹಳಷ್ಟು ಸಂಭ್ರಮದಿಂದ ಇಲ್ಲಿ ನಡೀತಾ ಬರ್ತಾ ಉಂಟು. ನಾವು ಯಾವಾಗ ಇದು ಪ್ರಾರಂಭವಾಗಿದೆ ಆವತ್ತಿನಿಂದ ಕೂಡ ನಾವು ಬರ್ತಾ ಇದ್ದೇವೆ. ಇವಾಗ ಬಹಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತು ಸಾಧಾರಣ ಒಂದು 10,000ಕ್ಕಿಂತಲೂ ಮಿಗಿಲಾಗಿ ನಾವು ಪ್ರತೀಕ್ಷೆ ಮಾಡಿದ್ದ ಹಾಗೆ ನಾವು ಒಂದು 10,000ಕ್ಕಿಂತ ಜಾಸ್ತಿ ಆಗಿದೆ ಜನರು. ಹೆಂಗಸರು ಕೂಡ ಭಾಳಷ್ಟು ಜನ ಬಂದಿದ್ದಾರೆ. ಇಂತಹ ಒಂದು ಅಭೂತಪೂರ್ವ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಎಲ್ಲರಿಗೂ ಅದು ಸಾಧ್ಯವಾಗುವುದಿಲ್ಲ. ಯಾಕಂತ ಹೇಳಿದರೆ ಒಂದೇ ಸಮಯದಲ್ಲಿ ಎಲ್ಲರೂ ಕೂಡ ಒಂದು ಉಪವಾಸವನ್ನು ಬಿಡುವಂತಹ ಕಾರ್ಯಕ್ರಮ ಅದನ್ನು ಆಯೋಜಿಸಲು ಭಾಳಷ್ಟು ಕಷ್ಟ ಇದೆ. ಯಾಕಂತ ಹೇಳಿದರೆ ನಮಗೀಗ ಮನೆಯಲ್ಲಿ ಒಂದು 50-100 ಜನವನ್ನು ಮಾಡುವಾಗ ಭಾಳಷ್ಟು ಕಷ್ಟವಾಗ್ತದೆ. ಯಾಕಂತ ಹೇಳಿದರೆ ಇಲ್ಲಿ ಇಷ್ಟೊಂದು 10,000 ಜನರನ್ನು ಸೇರಿಸಿ ಇಂತಹ ಒಂದು ಕಾರ್ಯಕ್ರಮ ಮಾಡುವುದು ಖಾಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಅಲ್ಲ, ಕರ್ನಾಟಕದಲ್ಲಿ ಮಾತ್ರ ನನ್ನ ಅನಿಸಿಕೆ ಪ್ರಕಾರ ಭಾರತ ದೇಶ ಎಲ್ಲೂ ಕಾಣಲಿಕ್ಕೆ ಇಲ್ಲ. ಇಫ್ತಾರ್ ಕೂಟ ಇಲ್ಲಿ ಆಳ್ವಾಸ್ ಸ್ಕೂಲ್ನಲ್ಲಿ ಬಂದು ನೋಡಿದ್ದು ತುಂಬ ಸಂತೋಷವಾಯಿತು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿ ಒಂದು ಅತ್ಯುತ್ತಮವಾಗಿ ಇಫ್ತಾರ್ ಕೂಟವನ್ನು ನಡೆಸಿದ್ದು. ಇದು ಇಫ್ತಾರ್ ಕೂಟ ಅಲ್ಲ, ಒಂದು ಸೌಹಾರ್ದ ಕೂಟ ಅಂತ ಹೇಳಬಹುದು. ಈ ರೀತಿ ಒಂದು ಇಫ್ತಾರ್ ಕೂಟ ಮಾಡಿದ್ದಕ್ಕಾಗಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಗೆ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸುತ್ತೇನೆ. मैं पहली मर्तबा ये इफ्तार में आया हूँ और इसकी बड़ी शोहरत होती है. 10-12 हज़ार लोग होते हैं और यहाँ पर दुआएं होती हैं. सब मिलजुल कर एक दूसरे को मुबारकबाद देते हैं रमज़ान की. ನಾನು ಕಳೆದ ಒಂದು 10-13 ವರ್ಷದಿಂದ ದುಬೈಯಲ್ಲಿ ಕೆಲಸ ಮಾಡ್ತಿದ್ದೇನೆ. ನಾನು ಇದು ದುಬೈಯಲ್ಲಿ ಇರುವಾಗ ಇದು ವಿಡಿಯೋ ನೋಡ್ತಿದ್ದೆ ಆಳ್ವಾಸಿದ್ದು. ಆಗ ಒಂದು ಸಲ ನಾನು ಎಣಿಸಿದ್ದೆ ರಂಜಾನಿಗೆ ಟೈಮಲ್ಲಿ ಒಮ್ಮೆ ಹೋಗಬೇಕು, ಆಳ್ವಾಸಲ್ಲಿ ಇಫ್ತಾರಿ ಕೂಟ ಮಾಡಬೇಕು ಅಂತ ಎಣಿಸಿದ್ದೆ. ಆ ದಿನ ಇವತ್ತು ನನಗೆ ಒಂದು ಚಾನ್ಸ್ ಸಿಕ್ಕಿತ್ತು. ಸಂತೋಷ ಏನಂದರೆ ಬಹಳ ಚೆನ್ನಾಗಿರುವ ಪಾರ್ಕಿಂಗ್ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಇಫ್ತಾರಿ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಒಜು ಇದೊಂದು ಬೇರೆ ಸಪರೇಟ್ ಮಾಡಿದ್ದಾರೆ. ಎಷ್ಟು ಜನ ಇದ್ದರು ಈಸಿಯಾಗಿ ಎಲ್ಲ ನಮಗೆ ಈಸಿಯಾಗಿ ಅದು ಆಯಿತು. ಇದು ಬಹಳ ಒಂದು ಸಂತೋಷದ ಒಂದು ವಿಷಯ. ಯಾಕಂತ ಹೇಳಿದರೆ ನಮ್ಮ ಡಾಕ್ಟರ್ ಮೋಹನ್ ಆಳ್ವಾಸ್ ಸರ್ ಹಾಗೂ ಅವರ ಮಕ್ಕಳು ಹಾಗೂ ಅವರೆಲ್ಲ ಬಳಗದವರು ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಖಾಲಿ ಒಂದು ಉಪವಾಸ ಕಾರ್ಯಕ್ರಮ ಮಾತ್ರವಲ್ಲ, ದೀಪಾವಳಿ ಕಾರ್ಯಕ್ರಮ ಇರ್ಬೋದು ಅಥವಾ ಓಣಂ ಇರ್ಬೋದು ಅಥವಾ ಕ್ರಿಸ್ಮಸ್ ಕಾರ್ಯಕ್ರಮಗಳಿರ್ಬೋದು, ಇನ್ನಿತರ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಜಾತಿಯವರನ್ನು ಒಂದೇ ರೀತಿ ಕಾಣುವಂಥ ಒಬ್ಬ ಭಾಳಷ್ಟು ಒಂದು ನಮ್ಮ ಆತ್ಮೀಯ ಒಬ್ಬ ಹಿರಿಯರು ഡോക്ടർ മോഹൻ ആൽവാസ് സർ. ಇಲ್ಲಿ ಬಂದು ತುಂಬ ಖುಷಿ ಆಯಿತು. ನಾವು ಫ್ಯಾಮಿಲಿ ಒಟ್ಟಿಗೆ ಬಂದು ഫസ്റ്റ് ടൈം ಬಂದಿರೋದು, ಬಟ್ ಎಲ್ಲ ಖುಷി ಆಯಿತು. പക്ഷേ എന്താണെന്ന് വെച്ച് കഴിഞ്ഞാൽ നമുക്ക് ഇവിടെ രാഷ്ട്രീയമോ അല്ലെങ്കിൽ മതമോ അങ്ങനെയൊന്നുമില്ല. എല്ലാവരും കൂടെ ഒരു കൂടിയിട്ട് എല്ലാവരും നമ്മളൊരു ഭക്ഷണമൊക്കെ കഴിച്ച് നമ്മൾ പിരിയുക എന്നുള്ളതിനാണ്. അപ്പോൾ അതിനു വേണ്ടിയിട്ട് ഇത്രയും എഫേർട്ട് എടുത്ത മോഹൻ ആൽവാസിൻ്റെ ചെയർമാനായ മോഹൻ ആൽവാസ് സാർക്കും അതിൻ്റെ കൂടെ നിന്ന കമ്മിറ്റിയിൽ എല്ലാവർക്കും ഞാൻ എല്ലാവരും ഒരു ഹൃദയം നിറഞ്ഞ നന്ദി അറിയിക്കുന്നു. मैं स्पेशली थैंक करता हूँ कि हमारे चेयरमैन मोहन आಳ್ವಾ और विवेक सर के लिए कि इस तरह ऑर्गेनाइज करने के लिए ಆಳ್ವಾಸ್ में ಇಫ್ತಾರ್ ಕೂಟವನ್ನು ಏರ್ಪಡಿಸಿದಂತಹ ಮೋಹನ್ ಆಳ್ವಾ ಸರ್ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹೃದಯಪೂರ್ವಕ ಆಳ್ವಾಸ್ ಅವರಿಗೆ ನನ್ನ ದಾವಣಗೆರೆ ಡಿಸ್ಟಿಕ್ ಬರುವ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.